ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಅರ್ಜುನನಿಗೆ ಭಗವಂತ ಹೇಳಿದ ಹಿಂದಿನ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ, ಯಾರು ಸತ್ಕರ್ಮಗಳನ್ನು ಮಾಡ್ತಾರೋ ಆ ಕರ್ಮಗಳೆಲ್ಲ ನನಗಾಗಿಯೇ ಅಂತ ಮಾಡ್ತಾರೋ ಮತ್ತು ಅವನು ನನ್ನನ್ನು ಪರಮಗತಿ ಅಂತ ಯಾರು ತಿಳಿದಿರ್ತಾರೋ ಅವನು ನಿಜವಾದ ಭಕ್ತ. ಪ್ರಾಣಿಗಳಲ್ಲೆಲ್ಲ ಯಾವುದೇ ರೀತಿಯ ವೈರತ್ವ ಇಲ್ಲದೆ ಯಾರಿರ್ತಾನೋ ಅವನೇ ನನ್ನನ್ನು ಸೇರ್ತಾನೆ ಅಂತ ತಿಳಿಸ್ತಾರೆ ಭಗವಂತ ಅರ್ಜುನನಿಗೆ. ಮತ್ತೆ ಮುಂದುವರೆದು 12ನೇ ಅಧ್ಯಾಯ ಏನನ್ನು ಹೇಳುತ್ತೆ ಅಂತ ಭಕ್ತಿಯೋಗದ 1 ಮತ್ತು 2ನೇ ಶ್ಲೋಕಗಳನ್ನು ಕುರಿತು ನಾವು ಚಿಂತನೆ ಮಾಡಬೇಕು. ಅಥ 12ಶೋऽಧ್ಯಾಯಃ ಭಕ್ತಿಯೋಗಃ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಮವ್ಯಕ್ತಂ ತೇಷಾಂ ಕೇ ಯೋಗವಿತ್ತಮಾಃ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. 12ನೇ ಅಧ್ಯಾಯ ಭಕ್ತಿಯೋಗ. ಈ ಅಧ್ಯಾಯದಲ್ಲಿ ಭಕ್ತಿಯೇ ಪ್ರಧಾನ. ಯೋಗದ ಹೆಸರು ಏನನ್ನು ತಿಳಿಸ್ತಾ ಇದೆ, ಆ ಭಕ್ತಿನೇ ಇಲ್ಲಿ ಪ್ರಧಾನವಾದಂಥ ವಿಷಯ. ಇದಕ್ಕೆ ಹಿನ್ನೆಲೆ ಏನು ಅಂತಂದರೆ, 11ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಭಗವಂತ ಏನನ್ನು ಹೇಳಿದ ಅದು ಈ ಅಧ್ಯಾಯದ ಬೀಜ, ಅದೇ ಮೂಲ. ಇದಕ್ಕೆ ಯಾವ ಭಕ್ತ ನನ್ನನ್ನು ಪಡೆಯಬಲ್ಲ ಅನ್ನುವಂಥದ್ದನ್ನು ಆ ಕೊನೆಯ ಶ್ಲೋಕದಲ್ಲಿ ಹೇಳ್ತಾನೆ ಭಗವಂತ. 11ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಯಾರು ನನ್ನನ್ನು ಪರಮಗತಿ ಅಂತ ತಿಳಿತಾರೆ, ಯಾರು ಎಲ್ಲ ಜೀವಿಗಳಲ್ಲೂ ಪ್ರೀತಿಯನ್ನು ಇಟ್ಕೊಂಡಿರ್ತಾರೆ, ಯಾರು ತನ್ನ ಎಲ್ಲ ಕಾರ್ಯಗಳು ಎಲ್ಲ ಕರ್ಮಗಳು ನನಗಾಗಿಯೇ ಅಂತ ಯಾರು ಅರ್ಪಣೆ ಮಾಡ್ತಾರೆ ಅವನು ನಿಜವಾದ ಭಕ್ತ ಅಂತ. ಅದೇ ಈ ಭಕ್ತಿಯೋಗಕ್ಕೆ ಬೀಜ. ಅದನ್ನು ಕುರಿತು ಅರ್ಜುನ ಕೇಳ್ತಾ ಇದ್ದಾನೆ. ಭಗವಂತನನ್ನು ಸತತವಾಗಿ ಭಜಿಸುವುದು, ಕೀರ್ತನೆ ಮಾಡುವಂಥದ್ದು ಮತ್ತು ತಾನು ಮಾಡುವುದೆಲ್ಲ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು ಸಗುಣೋಪಾಸನೆ ಅಂತ ಹೇಳ್ತೀವಿ ನಾವು. 2 ರೀತಿಯ ಉಪಾಸನೆಗಳಿದೆ, ಸಗುಣೋಪಾಸನೆ ಮತ್ತು ನಿರ್ಗುಣೋಪಾಸನೆ ಅಂತ. ಇಲ್ಲಿ ಅರ್ಜುನನಿಗೆ ಬಂದಿರತಕ್ಕಂತಹ ಸಂದೇಹ ಏನು ಅಂತಂದರೆ, ಸತತವಾಗಿ ಭಗವಂತನನ್ನು ಕುರಿತು ಉಪಾಸನೆ ಮಾಡುವಂಥವನು ಮತ್ತು ಭಗವಂತನನ್ನು ಕುರಿತು ಕೀರ್ತನೆ ಮಾಡತಕ್ಕಂಥವನು ಅವನು ಸಗುಣೋಪಾಸಕ. ಅದು ಉತ್ತಮವೋ ಅಥವಾ ಯಾವ ಗುಣಗಳೂ ಇಲ್ಲದೆ, ರೂಪ ಅಥವಾ ಶ್ಲೋಕ ಧ್ಯಾನ ಇವ್ಯಾವೂ ಇಲ್ಲದೆ ಭಗವಂತನನ್ನು ಚಿಂತನೆ ಮಾಡತಕ್ಕಂಥದ್ದು ನಿರ್ಗುಣೋಪಾಸನೆ ಅಂತ ಹೇಳ್ತೀವಿ ನಾವು. ಆ ನಿರ್ಗುಣೋಪಾಸನೆ ಇವೆರಡರಲ್ಲಿ ಯಾವುದು ಉತ್ತಮ ಅಂತ ಅರ್ಜುನ ಕೇಳ್ತಾ ಇದ್ದಾನೆ. 2ರಲ್ಲಿ ಯಾವುದು ಉತ್ತಮವಾದದ್ದು ಅಂತ ಶ್ರೀಕೃಷ್ಣನನ್ನು ಅರ್ಜುನ ಕೇಳ್ತಾ ಇದ್ದಾನೆ. ಇಲ್ಲಿ ನಾವು ಚಿಂತನೆ ಮಾಡಬೇಕಾದ್ದು ಸಗುಣೋಪಾಸನೆ ಮತ್ತು ನಿರ್ಗುಣೋಪಾಸನೆ. ಸಗುಣೋಪಾಸನೆ ಅಂತಂದರೆ ಕೀರ್ತನೆ, ನಾಮಸ್ಮರಣೆ, ಭಗವಂತನನ್ನು ಕುರಿತಾದ ಚಿಂತನೆ ಇವೆಲ್ಲವೂ ಒಳಪಡುತ್ತೆ. ನಿರ್ಗುಣೋಪಾಸನೆ ಅಂದರೆ ಬರೀ ಅಕ್ಷರ ಬ್ರಹ್ಮ. ಅಕ್ಷರ ಅಂದ್ರೇ ಭಗವಂತನ ಕುರಿತು ಚಿಂತನೆ ಮಾಡ್ತಕ್ಕಂಥದ್ದು. ಅದು ಶ್ರೇಷ್ಠವೋ ಅನ್ನುವಂಥದ್ದು ಅರ್ಜುನನ ಪ್ರಶ್ನೆ. ಶ್ರೀ ಭಗವಾನುವಾಚ ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತಾಃ ತೇ ಮೇ ಯುಕ್ತತಮಾ ಮತಾಃ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಏನು ಹೇಳ್ತಾನೆ? ಅರ್ಜುನನಿಗೆ ಭಗವಂತ ಹೇಳ್ತಾ ಇದ್ದಾನೆ, ಯಾರು ನನ್ನಲ್ಲಿ ಮನಸ್ಸಿಟ್ಟು ಅತಿ ಶ್ರದ್ಧೆಯಿಂದ ನನ್ನನ್ನು ಉಪಾಸನೆ ಮಾಡ್ತಾರೆಯೋ ಅವರು ಶ್ರೇಷ್ಠವಾದವರು ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಯಾವುದನ್ನು ಅರ್ಜುನನಿಗೆ ಹೀಗೇ ಮಾಡುವಂತ ವಿಧಿಸ್ತಾ ಇಲ್ಲ.
ತನ್ನ ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾನೆ. ಸಗುಣೋಪಾಸನೆಯೇ ಉತ್ತಮವಾದ್ದು ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ನೋಡಿ, ಈ ಎರಡು ವಿಧವಾದ ಪಂಥಗಳಿವು, ಸಗುಣೋಪಾಸನೆ ಮತ್ತು ನಿರ್ಗುಣೋಪಾಸನೆ. ಸಗುಣನಾಗಿಯೂ ಇರ್ತಾನೆ ಭಗವಂತ, ನಿರ್ಗುಣನಾಗಿಯೂ ಇರ್ತಾನೆ. ಆದರೆ ಸುಲಭವಾದದ್ದು ಯಾವುದು ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂದರೆ, ಯಾರು ನನ್ನನ್ನು ಸತತವಾಗಿ ನನ್ನಲ್ಲಿಯೇ ಮನಸ್ಸಿಟ್ಟು ಅತಿ ಶ್ರದ್ಧೆಯಿಂದ ನನ್ನನ್ನು ಉಪಾಸನೆ ಮಾಡ್ತಾನೆಯೋ ಅದು ಉತ್ತಮವಾದ್ದು ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದರೆ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾದ್ದು, ನಿರ್ಗುಣೋಪಾಸನೆಯಲ್ಲಿ ನಮ್ಮ ಇಂದ್ರಿಯಗಳನ್ನೆಲ್ಲ ನಿಗ್ರಹ ಮಾಡಿ ಭಗವಂತನ ಯಾವ ರೂಪವೂ ಇಲ್ಲದೆ, ಅವನ ಗುಣಗಾನ ಮಾಡದೆ, ಅವನ ಯಾವ ಕೀರ್ತನೆಯನ್ನು ಮಾಡದೆ ನಾವು ಪರಬ್ರಹ್ಮನನ್ನು ಧ್ಯಾನಿಸಬೇಕು ಅಂತಂದರೆ ನಮಗೆ ಇಂದ್ರಿಯಗಳ ಅಡ್ಡ ಬರ್ತವೆ. ಅಂಥ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಸ್ಮರಣೆ ಮಾಡತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾದದ್ದು. ಆದ್ದರಿಂದ ಸಗುಣೋಪಾಸನೆಯಿಂದ ನಾವು ಸಾಧನೆ ಮಾಡೋದು ಉತ್ತಮ ಅಂತ ಭಗವಂತ ಅರ್ಜುನನಿಗೆ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.